ನಿರಾಕಾರ ಗುರು ಗುರು ರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾಸೆ ಕರಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ನಾನು ಹೇಳ ಹೊರಟ ವಿಚಾರ ತುಂಬಾ ಚಿಕ್ಕದಾಗಿದ್ದರೂ ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಮಹಾರಾಜರು ಯಾವ ಕ್ಷಣದಲ್ಲಿ ಯಾವ ಥರ ಲೀಲೆ ತೋರಿಸ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಅಂಥ ಒಂದು ಅದ್ಭುತ ಕಥೆಯೇ ಇವತ್ತಿನ ಈ ಕತೆ. ಠಾಣಾ ಅನ್ನೋ ಒಂದು ಊರಿರುತ್ತೆ ಮಹಾರಾಷ್ಟ್ರದಲ್ಲಿ. ಆ ಊರಲ್ಲಿ ತಾಯಿ ಮಗಳು ಇಬ್ಬರೇ ಇರ್ತಾರೆ. ತಕ್ಕ ಮಟ್ಟಿಗೆ ಅನುಕೂಲವಾಗಿ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಈ ಒಂದು ತಾಯಿಯ ಕಷ್ಟದ ಪರಿಸ್ಥಿತಿ ತುಂಬ ಘೋರ ಸಂಕಷ್ಟ. ಅಂದರೆ ಬೆಳಗ್ಗೆ ಊಟ ಮಾಡಿದ್ರೆ ಸಾಯಂಕಾಲ ಊಟಕ್ಕೆ ಕಷ್ಟ ಇರುತ್ತೆ. ಮಗಳ ಹೆಸರು ಬಂದ್ಬಿಟ್ಟು ನಂದಿನಿ ಅಂಥೇಳಿ. ನಂದಿನಿ ಕಾಲೇಜ್ಗೆ ಹೋಗ್ಕೊಂಡು ತಾಯಿಗೆ ಸಹಾಯ ಮಾಡಿಕೊಂಡಿರ್ತಾಳೆ. ತಾಯಿ ಕಷ್ಟಪಟ್ಟು ಒಂದು ಚಿಕ್ಕದಾಗಿ ಒಂದು ಅಂಗಡಿ ಇಟ್ಕೊಂಡಿರ್ತಾರೆ. ಈ ಬಜ್ಜಿ ಮಿರ್ಚಿ ಮಾಡುವಂಥ ಅಂಗಡಿ, ವಡಾಪಾವ್ ಅಂತಾರೆ ಅದು ಮಹಾರಾಷ್ಟ್ರದ ಕಡೆ. ಆ ವಡಾಪಾವ್ ಅಂಗಡಿ ಇಟ್ಕೊಂಡಾಗ ಅಲ್ಲೇನಾಗೋಗ್ಬಿಡುತ್ತೆ, ವ್ಯಾಪಾರ ದಿನೇ 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 ಕಡಿಮೆ ಆಗ್ತಾ ಇರುತ್ತೆ. ಸೊ ಆ ಒಂದು ಇಂಟೆನ್ಷನಿಂದ ಬಾಡಿಗೆ ಕಟ್ಟಕ್ಕೆ ಇವ್ರ ಹತ್ರ ಆಗ್ತಾಯಿರಲ್ಲ. ಸಂಗೀತ ಅವರು ಕೂಡ ಇದರಿಂದ ತುಂಬಾ ನೋವು ತಿಂದಿರ್ತಾರೆ. ಏನು ಮಾಡಬೇಕು? ಓನರಿಗೆ ಹೇಳ್ಕೊಂಡು ಹಾಗೆ ಜೀವನ ಸಾಗಿಸ್ಕೊಂಡು ಬರ್ತಾರೆ. 3 ತಿಂಗಳು ಕೂಡ ಬಾಡಿಗೆ ಕಟ್ಟಿರಲ್ಲ. ಒಂದು ದಿವಸ ಒಂದು ಫೈನಾನ್ಸಲ್ಲಿ ಸಾಲನ ತಗೊಂಡು ನಾವು ಲೋನ್ ತಗೊಂಡು ಆ ಬಾಡಿಗೆನ ಕ್ಲಿಯರ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡ್ತಾರೆ. ಸೊ ಹೀಗಿರೋ ಒಂದು ಪರಿಸ್ಥಿತಿಯಲ್ಲಿ ಲೋನು ತಗೋತಾರೆ. ಲೋನು ತಗೊಂಡು ಮನೆ ಓನರ್ಗೆ ಕೊಡ್ತಾರೆ. ಮನೆ ಓನರಿಗೆ ಎಲ್ಲಿ ಇವರು ಅಂಗಡಿ ಇರುತ್ತೋ ಆ ಒಂದು ಓನರ್ಗೆ ಆ ಬಾಡಿಗೆನ ಕೊಡ್ತಾರೆ. ಕೊಟ್ಟ ಮೇಲೆ ಇದು ಹೀಗೆ ಕೊಟ್ಟ ಮೇಲೆ ತಾಯಿಯಾಗಿರೋಳು ಸಂಗೀತ ಅವ್ರಿಗೆ ಹೇಳ್ತಾಳೆ. ಏನಂತ ಹೇಳಿ, ಇಲ್ಲ ಈ ಕೊಟ್ಟಿರ್ತಕ್ಕಂಥ ಡೇಟು ಕರೆಕ್ಟಾಗಿ ಬರೆದಿಡಮ್ಮ ಅಂಥೇಳಿ ಹೇಳ್ತಾರೆ. ಅವರು ಕೂಡ ಒಂದು ಪೇಪರಲ್ಲಿ ಎಲ್ಲೋ ಒಂದು ಬರೆದಿಡ್ತಾರೆ. ಬಾಡಿಗೆ ಕೊಟ್ಟಿದ್ದೀವಲ್ಲ ಅಂಥೇಳಿ ಬರೆದು ಕೊಟ್ಟಿರ್ತಾರೆ. ಸೊ ಇದು 1 ತಿಂಗಳಾಗುತ್ತೆ. 1 ತಿಂಗಳು ಆದಮೇಲೆ ಪುನಃ ಆ ಮನುಷ್ಯ ಬಂದು ಹೇಳ್ತಾನೆ, ಇಲ್ಲ ನೀವು ನನಗೆ ಈ ತಿಂಗಳದ್ದು ಸೇರಿಸಿದ್ರೆ 4 ತಿಂಗಳು ಬಾಡಿಗೆ ಕೊಡಬೇಕು. ಸಂಗೀತ ಅವರ ತಾಯಿಗೆ ಒಂಥರ ಶಾಕ್ ಹೊಡೆದಂಗೆ ಆಗೋಗ್ಬಿಡುತ್ತೆ. ನಾವು ಹೋದ ತಿಂಗಳು ನಿಮಗೆ ಬಾಡಿಗೆ ಕೊಟ್ಟಿದ್ದೀವಿ, ನೀವು ಹೇಗೆ ಈ ತಿಂಗಳು ಬಾಡಿಗೆ ಮತ್ತೆ 4 ತಿಂಗಳು ಸೇರಿಸಿ ಕೊಡು ಅಂತ ಹೇಳ್ತಾ ಇದ್ದೀರಲ್ಲ. ಇಲ್ಲ ನೀವು ನನಗೆ ಬಾಡಿಗೆನೇ ಕೊಟ್ಟಿಲ್ಲ. ಯಾವಾಗ ಕೊಟ್ಟರೆ ನೀವು ನಂಗೆ ಬಾಡಿಗೆ? ಸಿಕ್ಕಾಪಟ್ಟೆ ಇಬ್ಬರ ಮಧ್ಯೆ ಗಲಾಟೆ ಆಗುತ್ತೆ. ಯಾವ ಮಟ್ಟ ಗಲಾಟೆ ಆಗುತ್ತೆ ಅಂತಂದರೆ ಇವ್ರ ಹತ್ರ ಕೊಟ್ಟಿರೋದಕ್ಕೆ ಪ್ರೂಫು ಇರಲ್ಲ, ಬರೆದಿಟ್ಟಿರೋ ಡೇಟು ಇರಲ್ಲ. ಸೊ ಅಲ್ಲಿ ಏನು ಮಾಡೋದು ಗೊತ್ತೇ ಆಗಲ್ಲ. ಓನರ್ ಅಂತೂ ಮೊದಲೇ ಒಂದು ಸ್ವಲ್ಪ ರೌಡಿಸಮ್ ಥರ ಇರ್ತಾನೆ ಆ ಮನುಷ್ಯ. ಇವರಿಗೆ ಗಲಾಟೆ ಮಾಡಿ ನೀವೇನು ಮಾಡ್ತೀರೋ ಗೊತ್ತಿಲ್ಲ, ಒಂದು ಬಾಡಿಗೆ ಕಟ್ಟಬೇಕು, ಇಲ್ಲ ಅಂತಂದರೆ ನೀವು ಅಂಗಡಿ ಖಾಲಿ ಮಾಡಬೇಕು, ಅದೊಂದು ಫೈನಲ್ ಆಗಿ ಹೇಳಿ ಹೋಗ್ಬಿಡ್ತಾನೆ. ಈ ವಿಚಾರನ ಅವರ ತಾಯಿ ಸಂಗೀತ ಅವರ ಮುಂದೆ ಬಂದು ಹತ್ಕೊಂಡು ಹೇಳ್ತಾರೆ. ಹೇಳಿದ್ಮೇಲೆ ಸಂಗೀತ ಅವ್ರಿಗೆ ಇದೊಂದು ದೊಡ್ಡ ಟೆನ್ಷನ್ ಆಗೋಗ್ಬಿಡುತ್ತೆ. ಏನಿದು, ನಾವು ಫೈನಾನ್ಸ್ ತೊಗೊಂಡು ನಾವು ಬಾಡಿಗೆ ಕಟ್ಟಿದ್ದೀವಿ, ಈ ಅಪ್ಪ ಹಿಂಗೆ ನೋಡಿದ್ರೆ ಹಿಂಗೆ ಅಂತಾನಲ್ಲ. ಕೊನೆಗೆ ಏನು ಮಾಡಿಬಿಡ್ತಾನೆ ಸಂಗೀತ ಅವ್ರು, ಏನು ಮಾಡ್ತಾರೆ, ಓನರಿಗೆ ಫೋನ್ ಮಾಡಿ ಮಾತಾಡೋಕ್ಕೆ ಹೋದರೆ ಓನರ್ ಒಂದೇ ಮಾತಾಡ್ತಾನೆ, ನಿಮ್ಮ ತಾಯಿ ಆಗಲಿ ನೀವು ಆಗಲಿ ನೀವು ನನಗೆ ಯಾವುದೇ ತರಹದ ಬಾಡಿಗೆ ಅಮೌಂಟು ಕೊಟ್ಟಿಲ್ಲ. ಆದರೆ ಸಂಗೀತ ಅವರು
ಆ ಕ್ಷಣವೇ ಒಂದು ಮಹಾರಾಜರ ಸೇವೆ ಸ್ಟಾರ್ಟಲ್ಲಿ ಮಹಾರಾಜರ ಸೇವೆ ಇರ್ತಾರೆ, ಮಹಾರಾಜರ ಸೇವೆಯಲ್ಲಿರ್ತಾರೆ. ಮಹಾರಾಜರ ಮುಂದೆ ಕೂತ್ಕೊಂಡು ಗೋಗರದ್ದು ಬೇಡ್ಕೊತಾರೆ, ಮಹಾರಾಜರೇ ಇಷ್ಟು ಕಷ್ಟಪಟ್ಟು ನಮ್ಮ ವ್ಯಾಪಾರ ನಡೀತಾ ಇಲ್ಲ, ಅಂಥದ್ರಲ್ಲಿ ಬಾಡಿಗೆ ಕಟ್ಟಬೇಕು ಅಂತ ಫೈನಾನ್ಸ್ ತೊಗೊಂಡು ನಾವು ಕಟ್ಟಿದ್ದೀವಿ. ಈಗೇನಾದರೂ ನಾವು ಪುನಃ ಬಾಡಿಗೆ ಕಟ್ಟೋದು 3 ತಿಂಗಳದ್ದು ನಮ್ಮ ತಲೆ ಮೇಲೆ ಬಿದ್ದರೆ ನಾವು ಅಂಗಡಿ ಬಿಟ್ಟು ವಾಪಸ್ ಅದು ಬಾಡಿಗೆ ನಮ್ಮ ಮೈ ಮೇಲೆ ಬೀಳುತ್ತೆ ಅಂಥೇಳಿ ತುಂಬ ಗೋಗಿರ್ತಾರೆ. ಸೊ ಇದು ಏನಾಗೋಗ್ಬಿಡುತ್ತೆ, ಕೊನೆಗೂ ಅವ್ರು ಏನು ಹೇಳ್ತಾರೆ ಅಂತಂದರೆ, ಈ ಶುಕ್ರವಾರ ನಿಮಗೆ ನಾನು ಟೈಮ್ ಕೊಟ್ಟಿದ್ದೀನಿ, ಶುಕ್ರವಾರ 10 ಗಂಟೆ ಒಳಗಡೆ ನೀವು ನನಗೆ ದುಡ್ಡು ಕೊಡಲಿಲ್ಲ ಅಂತಂದರೆ ನಾನು ನಿಮಗೆ ನಿಮ್ಮ ಅಂಗಡಿ ಬೀಗ ಹಾಕ್ತೀನಿ ಅಂತ ಹೇಳ್ತಾರೆ. ಅದರ ಪ್ರಕಾರ ಏನಾಗೋಗುತ್ತೆ, ಗುರುವಾರ ದಿವಸ ಸಂಗೀತ ಅವರು ಬೆಳಗ್ಗೆ ಹೇಳ್ತಾರೆ, ಎದ್ದು ಮಹಾರಾಜರ ಹತ್ರ ಬೇಡ್ಕೊತಾರೆ, ಮಹಾರಾಜರೇ ನಾನು ಇವತ್ತು ಸಾಯಂಕಾಲದಿಂದ ನಿಮ್ಮ ಸೇವೆ ಪ್ರಾರಂಭಿಸ್ತಾ ಇದ್ದೀನಿ, ದಯಮಾಡಿ ನನಗೆ ನಮ್ಮ ತಾಯಿ ವಿಚಾರದಲ್ಲಿ ಸಹಾಯ ಮಾಡಿ ಅಂತ ತುಂಬ ಗೋಗರ್ದು ಕೇಳ್ಕೊತಾರೆ. ಗೋಗರ್ದು ಕೇಳ್ಕೊಂಡು ಏನು ಮಾಡಿಬಿಡ್ತಾರೆ, ಆ ಮೊಬೈಲ್ನ ಸೈಲೆಂಟ್ಗೆ ಹಾಕ್ಬಿಟ್ಟು ಮಲಗಿಬಿಡ್ತಾರೆ. ಅವರಿಗೆ ಎಚ್ಚರಿಕೆನೇ ಆಗಲ್ಲ. ಸೊ ಇದು ಏನಾಗೋಗುತ್ತೆ, ಗುರುವಾರ ಬೆಳಗ್ಗೆ ಇಷ್ಟು ಸಂಕಲ್ಪ ಮಾಡಿಕೊಂಡು ಮಲಗಿರ್ತಾರೆ. ಮಲಗಿದಾಗ ಅಲ್ಲಿ ಆ ಓನರ್ ಕಡೆಯಿಂದ ಅವರ ತಾಯಿಗೆ ಒಂದು ಫೋನ್ ಬರುತ್ತೆ, ಅಮ್ಮ ನೀವು ಎಲ್ಲಿದ್ದೀರಾ? ಇಲ್ಲ ಸರ್ ನಾವು ಅಂಗಡಿಯಲ್ಲಿದ್ದೀನಿ, ನೀವು ಅಲ್ಲೇ ಇರಿ ಬರ್ತೀನಿ ಅಂತೇಳಿ. ಆ ಓನರ್ ಬಂದು ಗುರುವಾರ ಎಕ್ಸಾಕ್ಟಾಗಿ ಸಾಯಂಕಾಲ ಒಂದು 4 ಗಂಟೆ ಆಗಿರುತ್ತೆ, ಬಂದು ಇಲ್ಲಮ್ಮ ನಮ್ಮದು ತಪ್ಪಾಗಿದೆ, ನಿಮ್ಮ ಮಗಳು ನನಗೆ ಫೋನ್ ಮಾಡಿ ಯಾವ ಡೇಟಿಗೆ ನಾವು ದುಡ್ಡು ತೊಗೊಂಡಿದ್ದೀವಿ, ಯಾವ ದುಡ್ಡಿಗೆ ಯಾವುದಕ್ಕೆ ನಮಗೆ ಯಾವ ಟೈಮಿಗೆ ನಮಗೆ ದುಡ್ಡು ಕೊಟ್ಟಿದ್ದೀರಾ ನೀವು ಅಂತೇಳಿ ತುಂಬ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ದಯಮಾಡಿ ನಮಗೆ ಕ್ಷಮಿಸಿ, ನಮ್ಮದು ತಪ್ಪಾಗಿದೆ, ನಿಮ್ಮ ದುಡ್ಡು ನಮಗೆ ಬಂದಿದೆ, ನೀವು ಅಂಗಡಿನ ಮುಂದುವರ್ಸ್ಕೊಂಡು ಹೋಗಿ ಅಂತ ಓನರ್ ಬಂದು ಹೇಳ್ತಾರೆ. ಇದು ಆಯಿತು, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಆದರೆ ತಾಯಿ ತಲೆಯಲ್ಲಿ ಏನಿರುತ್ತೆ, ಮಗಳಿಗೆ ನಾನು ಈ ಕೆಲಸ ಹೇಳಿದ್ದೆ, ಮಗಳು ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಖುಷಿ ಆಗ್ತಾರೆ. ಸಾಯಂಕಾಲ ಸಂಗೀತ ಅವರ ತಾಯಿ ಮನೆಗೆ ಬರ್ತಾರೆ. ಬಂದ ಮೇಲೆ ಸಂಗೀತ ಅವ್ರಿಗೆ ಕೇಳ್ತಾರೆ, ಅಮ್ಮ ಓನರ್ ಹಿಂಗೆ ಬಂದು ಹಿಂಗೆ ಅಂದರು. ಸಂಗೀತ ಅವ್ರಿಗೆ ಒಂಥರ ಶಾಕ್, ನಾನು ಬೆಳಗ್ಗೆಯಿಂದ ಫೋನೇ ಆನ್ ಮಾಡಿಲ್ಲ, ಫೋನ್ ಮಾಡಿರೋರು ಯಾರು? ಆಮೇಲೆ ವಾಪಸ್ಸು ಅವರಿಗೆ ಫೋನ್ ಮಾಡ್ತಾರೆ, ನಾನು ನಿಮ್ಗೆ ಫೋನ್ ಮಾಡಿದ್ನಾ ಅಂಥೇಳಿ ಅಷ್ಟೊತ್ತಿಗೆ ಅವರು, ಇಲ್ಲಮ್ಮ ನೀನೇ ಫೋನ್ ಮಾಡಿ ಎಲ್ಲ ಹೇಳಿದ್ಯಾ, ನೀನು ಕೊಟ್ಟಿರೋದು ಬಾಡಿಗೆ ಕರೆಕ್ಟಾಗಿದೆ ಅಂಥೇಳಿ ಆ ಓನರು ಸಂಗೀತ ಅವ್ರಿಗೆ ಹೇಳ್ತಾರೆ. ಮಹಾರಾಜರ ಮುಂದೆ ಹೋಗಿ ತುಪ್ಪದ ದೀಪ ಅಂಟಿಸಿ ಸಂಗೀತ ಅವ್ರು ಬೇಡ್ಕೊತಾರೆ, ಮಹಾರಾಜರೇ ನಾನು ನಿಮ್ಮ ಹತ್ರ ಕರುಣೆ ಕಣ್ಣೀರಿನಿಂದ ಬೇಡ್ಕೊಂಡಿದ್ದು ಒಂದೇ ಕ್ಷಣಕ್ಕೆ ನೀವು ನನ್ನ ಸಮಸ್ಯೆ ಬಗೆಹರಿಸಿದ್ರಿ, ಅದಕ್ಕೆ ನಿಮಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಕರೀತಾರೆ ಅಂಥೇಳಿ ಅದೇ ಗುರುವಾರದಿಂದ ಸೇವೆಯನ್ನು ಪ್ರಾರಂಭಿಸ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಭಕ್ತಿ ಕಣ್ಣೀರಿಟ್ಟು ಮಹಾರಾಜರ ಮುಂದೆ ಕೇಳಿದಾಗ ಖಂಡಿತವಾಗಿಯೂ ಮಹಾರಾಜರು ನಿಮ್ಮ ಸಹಾಯಕ್ಕೆ ಬಂದೇ ಬರ್ತಾರೆ. ಬ್ಯೂನಕೋ ಮಿ ತುಜ ಪಾಟಿಸಿ ಆಯೆ ಅಂತ ಹೇಳಿರೋ ಮಾತು, ಅದನ್ನು ಶತಸಿದ್ಧ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.